ನಾವು ಮದುವೆ ಮಾಡ್ತೇವೆ ಹೆಣ್ಣು ಮಕ್ಕಳಿಗೆ, ಮನೆಯಲ್ಲಿ ಮದುವೆಯ ಸಂಭ್ರಮ, ಎಲ್ಲರೂ ಒಗ್ಗೂಡಿ ಕುಣಿಯುತ್ತಾರೆ. ಮಗಳಿಗೆ ಮದುವೆ ಆಗ್ತದೆ ಅಂದ್ರೆ ಅಮ್ಮ ಒಂದು ವಾರಕ್ಕಿಂತ ಮುಂಚೆ ಅವಳ ಕಣ್ಣು ಕೆಂಪಾಗುವುದಕ್ಕೆ ಆರಂಭ ಆಗ್ತದೆ. ಯಾಕೆ? ನನ್ನ ಮಗಳು ಹೊರಟು ನಿಲ್ತಾಳೆ ಅನ್ನೋ ಕಾರಣಕ್ಕೆ. ಅವಳಿಗೆ ಸುಂದರವಾದ ಭವಿಷ್ಯ ಇದೆ, ಹೌದು, ಆದರೆ ಇವತ್ತಿನವರೆಗೆ ನನ್ನ ನೆರಳಿನಂತೆ ಇದ್ದ ಮಗು ಹೊರಟು ನಿಲ್ತಾಳೆ ಅನ್ನೋ ಕಾರಣಕ್ಕೆ ಅಮ್ಮ ಅಳುವುದಕ್ಕೆ ಆರಂಭ ಮಾಡ್ತಾರೆ. ಆದರೆ ಅಪ್ಪ ಅಳ್ತಾರ ಕೇಳಿದ್ರೆ ಅಪ್ಪ ಅಳೋದಿಲ್ಲ ಅಂತ ಕಾಣಿಸ್ತದೆ. ಆದರೆ ನೆನಪಿರ್ಲಿ, ಅಪ್ಪ ಎಲ್ಲರೆದುರು ಯಾಕೆ ಅಳುವುದಿಲ್ಲ ಅಂದ್ರೆ ನನ್ನನ್ನು ನೋಡಿ ನನ್ನ ಹೆಂಡತಿ ನನ್ನ ಮಗಳು ಕಣ್ಣೀರ್ ಹಾಕೋದು ಬೇಡ ಅನ್ನೋ ಕಾರಣಕ್ಕೆ ಯಾರೂ ಇಲ್ಲದ ಜಾಗದಲ್ಲಿ ಅಪ್ಪ ಕಣ್ಣೀರ್ ಹಾಕ್ತಾ ಇರ್ತಾನೆ. ಯಾಕೆ? ಆವತ್ತು ತನ್ನ ಬದುಕಿನ ಎಲ್ಲ ದೌರ್ಬಲ್ಯಗಳನ್ನ ಬದಿಗಿಟ್ಟು ತನ್ನ ಮಗಳು ತನಗಿಂತ ಶ್ರೇಷ್ಠಳಾಗಲಿ, ತನಗಿರುವ ಅಜ್ಞಾನವನ್ನ ಎಲ್ಲ ಒಪ್ಪಿಕೊಳ್ಳುತ್ತಲೇ ತನ್ನ ಮಗಳು ತನಗಿಂತ ಶ್ರೇಷ್ಠಳಾಗಿ ಬದುಕಲಿ, ಅವಳೊಬ್ಬ ಆದರ್ಶ ಹೆಣ್ಣಾಗಿ ಜಗತ್ತಿನಲ್ಲಿ ಕಾಣಬೇಕು ಅಂತ ಕನಸು ಕಂಡು ದುಡಿದ್ರಲ್ಲ ಅಪ್ಪ, ಅವರು ಈ ಹೊತ್ತಿಗೂ ತ್ಯಾಗದ ಪ್ರತೀಕವಾಗಿಯೇ ಉಳಿಯುತ್ತಾರೆ.